ಗುಡ್ ಮಾರ್ನಿಂಗ್, ಶುಭೋದಯ ವೀಕ್ಷಕರೇ. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿರ್ತೀನಿ. ಇನ್ನೊಂದು ಹೊಸ ಬ್ಲಾಗ್ಗೆ ಸ್ವಾಗತ. ಇವತ್ತು ನಾನು ಎಲ್ಲಿದ್ದೀನಿ, ಎಲ್ಲಿಂದ ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ ನಿಮಗೆ ತಮ್ನೇಲ್ ಮತ್ತು ಟೈಟಲ್ ನೋಡೋ ಗೊತ್ತಾಗಿರ್ತದೆ. ಹೌದು ವೀಕ್ಷಕರೇ, ಇವತ್ತು ನಾನು ಕಲಬುರಗಿ ರೈಲ್ವೆ ಸ್ಟೇಷನಲ್ಲಿದ್ದೀನಿ. ಸೊ ನಿಮಗೆ ಕಾಣಿಸ್ತಾ ಇರ್ಬೋದು, ಕಲಬುರಗಿ ರೈಲ್ವೆ ಸ್ಟೇಷನ್ ಹೊರಗಡೆ ಇದ್ದೀನಿ. ಸೊ ಇವಾಗ ಹೋಗ್ತಾಯಿದ್ದೀನಿ. ಇವತ್ತು ನಾನು ಟ್ರಾವೆಲ್ ಮಾಡ್ತಾ ಇರೋದು ಕಲಬುರಗಿಯಿಂದ. ಸೊ ಯಾವ ಟ್ರೈನಲ್ಲಿ ಅಂದರೆ 16339 ಏನು CSMTಯಿಂದ ನಾಗರ್ಕೋಯಿಲಿದೆ. ಸೊ ಆ ಟ್ರೈನಲ್ಲಿ ನಾನು ಟ್ರಾವೆಲ್ ಮಾಡ್ತಾಯಿದ್ದೀನಿ. ಈ ಟ್ರೈನ್ ಬಂದುಬಿಟ್ಟು CSMTಯಿಂದ ದಾದರ್, ಠಾಣೆ, ಕಲ್ಯಾಣ್, ಪುಣೆ ಮುಖಾಂತರ ಕಲಬುರಗಿ ಬರುತ್ತೆ. ಸೊ 5:40 ನಿಮಿಷಕ್ಕಿದೆ. ಸೊ ಇವಾಗ ಟೈಮ್ ನಿಮ್ಗೆ ಕಾಣಿಸ್ತಾ ಇರ್ಬೋದು, 5:10 ನಿಮಿಷ ಆಗ್ತಾಯಿದೆ. ಸೊ ಬರ್ರಿ ವೀಕ್ಷಕರೇ, ನೋಡೋಣ ಯಾವ ಪ್ಲ್ಯಾಟ್ಫಾರ್ಮಿಗೆ ಬರುತ್ತೆ, ಎಷ್ಟು ಗಂಟೆ ಬರುತ್ತೆ. ಸೊ ಜರ್ನಿನ ನಿಮ್ಮ ಜೊತೆಲೇ ಹಂಚ್ಕೊಳ್ತೀನಿ. ಬನ್ನಿ ಒಳಗಡೆ ಹೋಗೋಣ. ಕರ್ನಾಟಕ ಎಕ್ಸ್ಪ್ರೆಸ್ ಬರ್ತಾಯಿದೆ ಬ್ಯಾಂಗ್ಳೂರಿಂದ ದಿಲ್ಲಿಗೆ ಹೋಗೋದು. ನೋಡೋಣ, ಸಾಧ್ಯ ಆದರೆ ನಿಮಗೆ ತೋರಿಸ್ತೀನಿ. ಬರ್ರಿ ಒಳಗಡೆ ಹೋಗೋಣ. ಈ ಕಡೆ ಬಂದುಬಿಟ್ಟು ರಿಸರ್ವೇಷನ್ ಕೌಂಟ್ರ್ ಇದೆ, ಟಿಕೆಟ್ ಕೌಂಟ್ರ್. ಬರ್ರಿ ಒಳಗಡೆ ಹೋಗೋಣ. ಇಲ್ಲೆಲ್ಲ ನಿಮಗೆ ಯಾವ ಟ್ರೈನು ಎಷ್ಟು ಗಂಟೆಗಿದೆ ಎಲ್ಲ ಬೋರ್ಡ್ ಕಾಣಿಸೋ. 16339 ಇನ್ನು ಪ್ಲ್ಯಾಟ್ಫಾರ್ಮ್ ಕೊಟ್ಟಿಲ್ಲ. ನಾಗರ್ಕೋಯಿಲ್ ಎಕ್ಸ್ಪ್ರೆಸ್. ಇದು ಬಂದುಬಿಟ್ಟು ಮೊದಲನೇ ಪ್ಲ್ಯಾಟ್ಫಾರ್ಮ. ಮುಂಚೆನೂ ತೋರಿಸೀನಿ ಕಲಬುರಗಿ ಟು ಬ್ಯಾಂಗ್ಳೂರು ವಂದೇ ಭಾರತ್ ಎಕ್ಸ್ಪ್ರೆಸ್ ವ್ಲಾಗಲ್ಲಿ. ಸೊ ನೋಡಿರಿ, ಈ ಕಡೆಲ್ಲ ಜನರಲ್ ವೇಟಿಂಗ್ ಹಾಲ್ ಫ್ರೀ. ಅಲ್ಲಿ ಮುಂದೆ ಏನಂತಾರೆ, ಇಲ್ಲಿ ನೋಡ್ಬೋದು ರಿಟೈರಿಂಗ್ ರೂಮ್ ಅದ ಫೆಸಿಲಿಟಿ. ಮುಂದೆ AC ವೇಟಿಂಗ್ ಹಾಲು ಕೂಡ ಬೇಡ. ಮೇ ಬಿ 20 ರೂಪಾಯಿ ಪರ್ ಅವರ್ ಇರ್ಬೋದು. ಲಾಸ್ಟ್ ಟೈಮ್ ಅದೇ ಇತ್ತು. ನಾನು ವೇಟಿಂಗ್ ಹಾಲಲ್ಲಿ ಇಲ್ಲ ಕೂಡ್ತಾ ಇಲ್ಲ ಈ ಸರಿ. ಯಾಕಂದ್ರೆ 5:40 ನಿಮಿಷಕ್ಕೆ ಟ್ರೈನ್ ಐತಿ. ಸೊ ಏನು 20-25 ನಿಮಿಷ ಆ ಕಡೆ ಈ ಕಡೆ. ಸೊ ಇಲ್ಲೇ ನಿಮಗೆ ಎಲ್ಲ ಇನ್ನೊಂದು ಸರಿ ರೈಲ್ವೆ ಸ್ಟೇಷನ್ ತೋರಿಸ್ತಾ ಇದ್ದೀನಿ. ಸೊ ಎಲ್ಲ ಅಂಗಡಿಗಳು ಚಾಲು ಅದಾವೆ. ಟೀ ಕಾಫಿ ಸಿಗುತ್ತೆ. ಸೊ ಸ್ನ್ಯಾಕ್ಸ್ ಅದ. Train number 1267 Karnataka Express. ಇಲ್ಲಿ ಕಾಣ್ತಾ ಇರ್ಬೋದು AC ವೇಟಿಂಗ್ ಹಾಲ್. ಪರ್ ಅವರ್ 20 ರೂಪೀಸ್. ಹೌದು, ಪರ್ ಅವರ್ 20ನೇ ಇದೆ. ಕಾಣಿಸ್ತಾ ಇರ್ಬೋದು. ಒಳಗಡೆ ವಾಶ್ರೂಮ್ ಎಲ್ಲ ಇದೆ. ಸೊ ಪಕ್ಕದಲ್ಲೇ ಟೀ ಕಾಫಿ ಸಿಗುತ್ತೆ, ಸ್ನ್ಯಾಕ್ಸ್ ಅದು ಸಿಗುತ್ತೆ. ನೋಡಿರಿ, ಇದೆ ಫಸ್ಟ್ನೇ ಪ್ಲ್ಯಾಟ್ಫಾರ್ಮ್ ಎಲ್ಲ ಅದ. ರಿಟೈರಿಂಗ್ ರೂಮ್ ಆ್ಯಂಡ್ AC ವೇಟಿಂಗ್ ಹಾಲ್. 5:15 ನಿಮಿಷ ಆಗಿದೆ. 5:40 ನಿಮಿಷ ಟೈಮ್ ಕೊಟ್ಟಿದ್ದಾರೆ. ಸೊ ವೇಟ್ ಮಾಡ್ತಾಯಿದ್ದೀವಿ ಮೊದಲನೇ ಪ್ಲ್ಯಾಟ್ಫಾರ್ಮ್. ಇನ್ನು ಪ್ಲ್ಯಾಟ್ಫಾರ್ಮ್ ಯಾವ ಪ್ಲ್ಯಾಟ್ಫಾರ್ಮ್ ಬರ್ತದೆ ಅನೌನ್ಸ್ ಮಾಡಿಲ್ಲ. ಲೆಟ್ಸ್ ಸಿ, ನೋಡೋಣ. ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ 6-12 ಕೊಟ್ಟಾರ. ಪ್ಲ್ಯಾಟ್ಫಾರ್ಮ್ ಏನೂ ಕೊಟ್ಟಿಲ್ಲ. 22155 ಕೋಲ್ಹಾಪುರ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ 6:40ಗೆ ಅದನ್ನು ಇನ್ನೂ ಟೈಮ್ ಭಾಳ ಅದ. ಸೊ ಪ್ಲ್ಯಾಟ್ಫಾರ್ಮ್ ಇನ್ನೂ ಕೊಟ್ಟಿಲ್ಲ. 16339 ಇನ್ನೂ ಪ್ಲ್ಯಾಟ್ಫಾರ್ಮ್ ನಂಬರ್ ಕೊಟ್ಟಿಲ್ಲ. ಸೊ 6:05 ನಿಮಿಷ ಅಂತ ಟೈಮ್ ಹಾಕಿದ್ದಾರೆ. ಸ್ವಲ್ಪ ಲೇಟ್ ಅದ. 5:40 ಇತ್ತು. 2231 SMT ವಂದೇ ಭಾರತ್ 6:10 ನಿಮಿಷ. ಟೈಮ್ ಚೇಂಜ್ ಆಗಿದೆ ಜನವರಿಯಿಂದ. ಸೊ ಮುಂಚೆ 5:15 ನಿಮಿಷ ಇತ್ತು. 55 ನಿಮಿಷ ಮುಂದೆ ಹಾಕಿದ್ದಾರೆ. ಅಂದರೆ 5:15 ನಿಮಿಷಕ್ಕಿಲ್ಲ, 6:10 ನಿಮಿಷಕ್ಕೆ ಜನವರಿಯಿಂದ ಹಾಕಿದ್ದಾರೆ. ನೋಡಿರಿ, ವಂದೇ ಭಾರತ್ ಬೆಂಗಳೂರಿಗೆ ಹೋಗೋದು SMT ವಂದೇ ಭಾರತ್ ಎಕ್ಸ್ಪ್ರೆಸ್ ನಿಮ್ಗೆ ಕಾಣ್ತಾ ಇರೋದು. 2231 ಕಲಬುರಗಿಯಿಂದ SMT ಹೋಗೋದು. ಸೊ 12164 ಚೆನ್ನೈ ಎಕ್ಸ್ಪ್ರೆಸ್ 6:12 ನಿಮಿಷಕ್ಕೆ ಟೈಮ್ ಕೊಟ್ಟರೆ ಅದನ್ನು ಇನ್ನೂ ಪ್ಲ್ಯಾಟ್ಫಾರ್ಮ್ ಇನ್ನೂ ಕೊಟ್ಟಿಲ್ಲ. ಟ್ರಾನ್ಸ್ಫರ್ ಹೋಗೋದು 1ನೇ ಪ್ಲ್ಯಾಟ್ಫಾರ್ಮ್ ಆಗಿದ್ದೀವಿ. ನೋಡೋಣ ಎಷ್ಟು ಗಂಟೆಗೆ ಬರ್ತೋ. 16339 ನಾವು ಹೋಗೋದು 22155 ಕೋಲ್ಹಾಪುರ್ ಎಕ್ಸ್ಪ್ರೆಸ್ ಇದೆ. 6:40 ನಿಮಿಷಕ್ಕೆ ಬಿಡೋ ಟೈಮ್ ಅದ. ಕೋಲ್ಹಾಪುರಕ್ಕೆ ಡೈಲಿ ಇದೆ ಅದು. ಮತ್ತು ಅಲ್ಲಿಂದ ರಿಟರ್ನ್ ಮಧ್ಯಾಹ್ನ ಏನೋ ಅದ. ಸೊ ರಾತ್ರಿಗೆ ಬಂದು ರೀಚ್ ಆಗುತ್ತೆ ಕಲಬುರಗಿಗೆ. ನೋಡ್ರಿ ಎಷ್ಟು ಮಸ್ತ್ ಕಾಣತ್ತದ ಕಲಬುರಗಿ ರೈಲ್ವೆ ಸ್ಟೇಷನ್. ಮೊದಲಾಗಿ 24 ನಿಮಿಷ ಬೆಳಗಿನ ಜಾವ.
ಸೊ ಮುಂಚೆ ತೋರಿಸಿದ ಪ್ರಕಾರ ಕಲಬುರಗಿ ರೈಲ್ವೆ ಸ್ಟೇಷನ್ ಮೊದಲನೇ ಪ್ಲ್ಯಾಟ್ಫಾರ್ಮ್ನಾಗ ನೀವು ನೋಡ್ಬೋದು ನಿಮಗೆ ವೆಜ್ ಸಪ್ರೇಟ್ ಸ್ಟಾಲ್ ಇದೆ. ಟೀ, ಕಾಫಿ ಆ್ಯಂಡ್ ವೆಜಿಟೇರಿಯನ್ ಫುಡ್. ನಿಮಗೆ ಟೀ, ಕಾಫಿ ಅಥವಾ ಬ್ರೇಕ್ಫಾಸ್ಟ್ ಇದು ಪ್ಯೂರ್ ವೆಜಿಟೇರಿಯನ್ ಇದೆ ಅಂತ ಹಾಕಿದ್ದಾರೆ. ಮುಂಚೆನೂ ತೋರಿಸಿದ್ದೀನಿ. ನಾನ್ ವೆಜ್ ಬೇಕಾದರೆ ಆ ಕಡೆ ಇದೆ ನೋಡಿರಿ, ಝೂಮ್ ಮಾಡ್ತೀನಿ. ಟೀ, ಕಾಫಿ ಆ್ಯಂಡ್ ನಾನ್ ವೆಜ್ ಫುಡ್ ಸ್ಟಾಲ್ ಸಪ್ರೇಟಾಗಿ ಹಾಕಿದ್ದಾರೆ ವೀಕ್ಷಕರೇ. ನೋಡ್ಬೋದು ಮೊದಲನೇ ಪ್ಲ್ಯಾಟ್ಫಾರ್ಮಾಗ ಅದ. ಇಲ್ಲಿ ನಾನ್ ವೆಜ್ ಸ್ಟಾಲ್ ಪಕ್ಕ ಇಂಡಿಯನ್ ರೈಲ್ವೆ ಕ್ಯಾಟ್ರಿಂಗ್ ಆ್ಯಂಡ್ ಟೂರಿಸಮ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಹಾಕಿದ್ದಾರೆ. ಒಳಗೆಲ್ಲ ಸೋಫಾದೆಲ್ಲ ಕಾಣತ್ತವ, ಬಟ್ ಓಪನ್ ಇದೆನೋ ಗೊತ್ತಿಲ್ಲ. ಸದ್ಯಕ್ಕಂತೂ ಓಪನ್ ಇಲ್ಲ ವೀಕ್ಷಕರೇ. SMBT ಬ್ಯಾಂಗ್ಳೂರಿಗೆ ಹೋಗುವ ಕೆಲವೇ ಕ್ಷಣದಲ್ಲಿ ಪ್ಲಾಟ್ಫಾರ್ಮ್ ಸಂಖ್ಯೆ 1 ರಲ್ಲಿ ಕೆಲವೇ ಕ್ಷಣಗಳಲ್ಲಿ ಬಂದು ಸೇರಲಿದೆ. ವೀಕ್ಷಕರೇ, ನಿಮಗೆ ಕಾಣಿಸ್ತಾ ಇರೋದು ಮತ್ತು ಅನೌನ್ಸು ಮಾಡ್ತಾ ಇದ್ದಾರೆ. ಸೊ ಕಲಬುರಗಿಯಿಂದ ಬೆಂಗಳೂರಿಗೆ ಹೋಗೋ ವಂದೇ ಭಾರತ್ ಎಕ್ಸ್ಪ್ರೆಸ್ ಮೊದಲನೇ ಪ್ಲ್ಯಾಟ್ಫಾರ್ಮಾಗ ಬರ್ತಾಯಿದೆ ನೋಡಿರಿ. ಸೊ ಪ್ಲ್ಯಾಟ್ಫಾರ್ಮ್ ಮೊದಲನೇ ಬರ್ತಾಯಿದೆ. ಕೋಚ್ ನಂಬರ್ ಇಲ್ಲಿ ಕಾಣಿಸ್ತಾ C6 ನೋಡಿರಿ. ಫ್ರಮ್ 22231 Sholapur Superfast Express from Hassan to Sholapur is standing on platform 6:10 ಬಿಡೋ ಟೈಮ್ ಚೇಂಜ್ ಮಾಡಿದ್ದಾರೆ ಜನವರಿಯಿಂದ. ಮುಂಚೆ 5:15 ನಾವು ಬ್ಲಾಗ್ ಮಾಡಿದಾಗ ನಾವು ಹೋದಾಗ ವೈಟ್ ಬ್ಲೂ ಕಾಂಬಿನೇಷನ್ ಇತ್ತು ವೀಕ್ಷಕರೇ. ಟ್ರಿಬಲ್ 231 ಕಲಬುರಗಿಯಿಂದ SMBT ಬೆಂಗಳೂರಿಗೆ ಹೋಗೋ ವಂದೇ ಭಾರತ್ ನೋಡ್ರಿ. ಇನ್ನು ನಾವು ಹೋಗೋ ನಾಗರ್ಕೈಲ್ ಎಕ್ಸ್ಪ್ರೆಸ್ ಇನ್ನೂ ಅನೌನ್ಸ್ ಮಾಡಿಲ್ಲ. ನೋಡೋಣ. ಕಾಣಿಸ್ತಾ ಇರ್ಬೋದು ಸ್ಟೆಪ್ಸು ಕೂಡ ಅದಾವ. ನಿಮ್ಗೆ ಇನ್ನೊಂದು ಪ್ಲ್ಯಾಟ್ಫಾರ್ಮ್, ಒಂದು ಪ್ಲ್ಯಾಟ್ಫಾರ್ಮಿಂದ ಇನ್ನೊಂದು ಪ್ಲ್ಯಾಟ್ಫಾರ್ಮ್ ಹೋಗ್ಲಕ್ಕ ಲಿಫ್ಟ್ ಕೂಡ ಅದಾವ. ಇಲ್ಲಿ ನೋಡಿರಿ, ಬೈ ಸ್ಟೆಪ್ಸ್ ಹೋಗ್ಬೋದು, ಲಿಫ್ಟ್ ಅದ. ನಿಮ್ಮ ಮುಂಚೆನೂ ತೋರಿಸಿನಿ. ಬ್ರಿಡ್ಜ್ ಮ್ಯಾಗಿಂದ ಫಸ್ಟ್ ಪ್ಲ್ಯಾಟ್ಫಾರ್ಮಿಂದ ಸೆಕೆಂಡ್ ಪ್ಲ್ಯಾಟ್ಫಾರ್ಮ್ ಹೋಗ್ಬೋದು. ನೋಡಿರಿ, ವಂದೇ ಭಾರತ್ ನಿಂತದ ಬೆಂಗಳೂರಿಗೆ ಹೋಗೋದ. ನಮ್ದು ಇನ್ನೂ ಟ್ರೈನ್ ಅನೌನ್ಸ್ ಮಾಡಿಲ್ಲ. 16339 ಮೇ ಬಿ ಸೆಕೆಂಡ್ ಪ್ಲ್ಯಾಟ್ಫಾರ್ಮಿಗೆ ಬರ್ಬೋದು. ನಿಮ್ಗೆ ಕಾಣಿಸ್ತಾ ಇರೋದು 3 ಪ್ಲ್ಯಾಟ್ಫಾರ್ಮ್ ಲಿಫ್ಟ್ ವ್ಯವಸ್ಥೆ ಇದೆ. ಬೈ ಸ್ಟೆಪ್ಸ್ ಹೋಗ್ಬೋದು. ನೋಡೋಣ ಯಾವ ಪ್ಲ್ಯಾಟ್ಫಾರ್ಮ್ ಬರ್ತೋ ವೇಟ್ ಮಾಡಿ ನೋಡೋಣ. ಸದ್ಯಕ್ಕೆ 22231 ಕಲಬುರಗಿಯಿಂದ ಬೆಂಗಳೂರಿಗೆ ಹೋಗೋ ವಂದೇ ಭಾರತ್ ರೆಡಿ ಅದ ನೋಡಿರಿ. 6:10 ಬಿಡ್ತದೆ. ಕಲಬುರಗಿಯಿಂದ SMBT ಬೆಂಗಳೂರು ಹೊರಡುವ ವಂದೇ ಭಾರತ್ 6:10 ಬಿಡುವ ಟೈಮ್ ಆನ್ ಟೈಮ್ ಬಿಡೋಕೆ ಹಾಂಕೆಲ್ಲ ಉಳಿದು ಡೋರೆಲ್ಲ ಕ್ಲೋಸ್ ಆಗಿದೆ ನೋಡಿರಿ. ಆನ್ ಟೈಮ್ ಬಿಡ್ತಾ ಇದ್ದಾರೆ ಕಲಬುರಗಿಯಿಂದ SMBTಗೆ ಹೊರಡುವ ವಂದೇ ಭಾರತ್. ನೀವು ನೋಡ್ಬೋದ ಆನ್ ಟೈಮ್ ಬಿಟ್ಟಿದ್ದಾರೆ ಕಲಬುರಗಿಯಿಂದ SMBTಗೆ ಹೊರಡುವ ವಂದೇ ಭಾರತ್ ಎಕ್ಸ್ಪ್ರೆಸ್ 6:10 22231 ಟೈಮ್ ತೋರಿಸ್ತೀನಿ. ಝೂಮ್ ಮಾಡಿ ಕಾಣಿಸ್ತಾ ಇರ್ಬೋದು. 6:10 ಬಿಟ್ಟಿದ್ದಾರೆ. Mumbai Chhatrapati Shivaji Maharaj Terminal Nagarkoi Express from Mumbai Chhatrapati Shivaji Maharaj Terminal to Nagarkoi is arriving on platform number 2. ನೋಡ್ರಿ, ಅನೌನ್ಸ್ ಮಾಡಿದಾರೆ 16339 ಒಂದು 2ನೇ ಪ್ಲ್ಯಾಟ್ಫಾರ್ಮಾಗ ಬರುತ್ತೆ ಅಂತ ಇವಾಗ ಅನೌನ್ಸ್ ಮಾಡಿದ್ದಾರೆ ನೋಡ್ರಿ. ಆಲ್ಮೋಸ್ಟ್ ಎಲ್ಲ ಲೇಟ್ ಆಗಿದೆ. 5:40 ಇರೋದು 6:14 ಆಗಿದೆ. ಇವಾಗ ಅನೌನ್ಸ್ ಮಾಡ್ತಾರೆ. ಬರ್ರಿ ಹೋಗೋರು 2ನೇ ಪ್ಲ್ಯಾಟ್ಫಾರ್ಮಾಗೆ. ಕಾಣಿಸ್ತಾ ಇರ್ಬೋದು ಸ್ಟೆಪ್ಸ್ ಅದಾವ, ಲಿಫ್ಟ್ ಅದ ನೋಡ್ರಿ. ಲಿಫ್ಟ್ ನಾವು ಹೋಗ್ಬಿಡೋ ಟೈಮ್ ಆಗ್ಯದ. ಬಂತು ನೋಡ್ರಿ 2ನೇ ಪ್ಲ್ಯಾಟ್ಫಾರ್ಮಾಗ 6:20 16339 ನಾಗರ್ಕೋಯಿಲ್ ಎಕ್ಸ್ಪ್ರೆಸ್. ಎಷ್ಟು ನಿಮಿಷ ಲೇಟ್ ಆಗ್ಬಂದದ ನೋಡ್ರಿ. ರಾಯಲ್ ಫ್ರಮ್ ಮ್ಯಾಪ್ 30693 ಬರೀ ಒಳಗೆ ನೋಡೋಣ. ಸೀಟ್ ಲೇಟ್ ಆಗ್ಯದ.
ನಿಮಿಷ ಹಾಲ್ಟ್ ನಂತರ 6:23 ನಾಗರ್ಕೋಲ್ ಎಕ್ಸ್ಪ್ರೆಸ್ ಕಲಬುರಗಿಯಿಂದ ಹೊರಟಿದೆ ನೋಡ್ರಿ, 2ನೇ ಪ್ಲ್ಯಾಟ್ಫಾರ್ಮಿಂದ. ಏನಪ್ಪ ಅಂದ್ರೆ ವಾಡಿ ಈ ಮುಖಾಂತರ ಯಾದಗಿರಿ ರಾಯಚೂರು ಮಂತ್ರಾಲಯ ಮಾಡೋಣಿ ಮುಖಾಂತರ ಹೋಗ್ತದೆ. ನೋಡೋಣ ಜರ್ನಿ ಹೆಂಗೆ ಆಗ್ತದೆ. ಇದು ಫಸ್ಟ್ ಟೈಮ್ ಈ ಟ್ರೈನಲ್ಲಿ ಜರ್ನಿ ಮಾಡ್ತಾರೆ. ಮತ್ತು ನಾಗರ್ಕೋಲ್ ಎಕ್ಸ್ಪ್ರೆಸ್ಸಲ್ಲಿ ಇದು CSMT ಮುಂಬೈಯಿಂದ ಬರ್ತದೆ. ಚಲೋ ಒಂದು ಒಳ್ಳೆ ಜರ್ನಿ. ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡತ್ತೀವಿ. ಜರ್ನಿ ಮಾಡ್ತಾ ಹೇಗಿರುತ್ತೆ ಜರ್ನಿ ಎಕ್ಸ್ಪೀರಿಯನ್ಸ್ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸ್ಪೀಡಂತೂ ತೊಗೊಳತ್ತದ. ಆಲ್ಮೋಸ್ಟ್ ಅಲ್ಲಿ 40 ಮಿನಿಟ್ಸ್ ಲೇಟಾಗಿ ಕಲಬುರಗಿಗೆ ಬಂದದ. 5:40 ಇತ್ತು, 6:20 ಬಂದದ. 3 ನಿಮಿಷ ಹಾಲ್ಟ್ ಮಾಡಿ 6:23 ಕಲಬುರಗಿ ರೈಲ್ವೆ ಸ್ಟೇಷನಿಂದ ನಾವು ಓಡ್ತಾ ಇರೋದು ನಾಗರ್ಕೋಯಿಲ್ ಎಕ್ಸ್ಪ್ರೆಸ್ ಟ್ರೈನ್ ಬಿಟ್ಟಿದೆ ನೋಡ್ರಿ ಕಲಬುರಗಿಯಿಂದ. ವೀಕ್ಷಕರೇ, ಟೈಮ್ ಆಗ್ತಾಯಿದೆ 10:35 ಆಗ್ತಾಯಿದೆ. ಸೊ ಇವಾಗ ಗುಂಟಕಲ್ ಹತ್ರ ಅಂದರೆ ಔಟ್ರದಾಗ ಏನೋ ಇದ್ದೀವಿ. ಸೊ ಕಲಬುರಗಿ ದಾಟಿದ್ಮ್ಯಾಗ ಮಲ್ಕೊಂಡು ಬಿಟ್ವಿ. ಸೊ ಇವಾಗ ಇದ್ವಿ ಕಲಬುರಗಿ ಆದ್ಮ್ಯಾಗ ಶಾಬಾದ, ವಾಡಿ, ಯಾದಗಿರಿ, ರಾಯಚೂರು, ಮಂತ್ರಾಲಯ, ಆಡೋನಿ ಎಲ್ಲ ಸ್ಕಿಪ್ ಮಾಡಿದ್ವಿ. ಇವಾಗ ಇದ್ವಿ. ಸೊ 10:35 ಆಗ್ತಿದೆ. ಇವಾಗ ನಾವು ಗುಂಟ್ಕಲ್ ಬರ್ತಾಯಿದ್ವಿ. ಗುಂಟ್ಕಲ್ಗೆ ಬರೋ ಟೈಮ್ 10:30 ಕೊಟ್ಟಾರ, ಇಲ್ಲ 10 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ. ಒಂದು 10 ನಿಮಿಷ ಡಿಲೇ ಆಗ್ತಾಯಿದೆ. ಎಷ್ಟು ಮಸ್ತ್ ಕಾಣುತ್ತಲ್ಲ ಕರ್ನಾಗ. ನಮ್ಮ ಕೋಚ್ ಆಲ್ಮೋಸ್ಟ್ ಆಲ್ ಹಿಂದೆ ಅದ, ನೀವು ಕಾಣಿಸ್ತಾ ಇರ್ಬೋದು. 2 ಜನರಲ್, ಒಂದು 3 AC ಅದಾವೆ, B4, B5, B6. ಸೊ ಮುಂದೆ ಸ್ಲೀಪರ್ ಎಲ್ಲ ಮುಂದೆ ಅದಾವೆ ನೋಡ್ರಿ, ತೋರಿಸ್ತೀನಂತ ಆಮೇಲೆ. ಪ್ಯಾಂಟ್ರಿ ಕೋಚ್ ಕೂಡ ಇದೆ ಇದಕ್ಕೆ. 10:45 ಆಗತ್ತದ. ಇವಾಗ ಗುಂಟ್ಕಲ್ ಜಂಕ್ಷನ್ಗೆ ಎಂಟ್ರಿ ಆಗ್ಲತ್ತೀವಿ ನೋಡ್ರಿ. ಸೊ 15 ನಿಮಿಷ ಡಿಲೇ ಔಟ್ರದಾಗ ನಿಂದಿರ್ಸಿದ್ರು. ಸೊ 15 ನಿಮಿಷ ಡಿಲೇ, 10:45 ಆಗ್ಲತ್ತದ. ನೋಡ್ಬೋದು 16,339. ಗುಂಟ್ಕಲ್ ಜಂಕ್ಷನ್ ಬಂದಿದ್ದೆವು. ಇಲ್ಲಿ ಗರಂ ಇಡ್ಲಿ ವಡ ಅಂತ ನೋಡೋಣ. ಪ್ಯಾಂಟ್ರಿ ಕಾರ್ದ ಬಟ್ ಬರ್ತಿದ್ದಾರೆ. ಇವಾಗ ಯಾರು ಬಂದಿಲ್ಲ ರೀಸೆಂಟ್ಲಿ. ನೋಡೋಣ ಹೆಂಗೆ पड़ता भाई, इसमें पड़ता नहीं पार्सल का. WAG 7 ಗುಂಟ್ಕಲ್ up to 8392 28072. ಸೊ ಫೈನಲಿ ಗುಂಟ್ಕಲ್ ಬಿಡ್ತಾ ಇದ್ದೀವಿ 10 ನಿಮಿಷ ಹಾಲ್ಟ್ ನಂತರ. ಈಗ ನೆಕ್ಸ್ಟ್ ಬರೋದು ಅನಂತಪುರ. ಸೊ ಟೈಮ್ 11:38 ಕೊಟ್ಟಾರ. ಅಲ್ಲಿ 2 ನಿಮಿಷ ಹಾಲ್ಟ್ ಕೊಟ್ಟಾರ. ಅನಂತಪುರ ಆದ್ಮೇಲೆ ಧರ್ಮವರಂ. ನೋಡೋಣ ಎಷ್ಟು ಗಂಟೆ ರೀಚ್ ಆಗ್ತೀವಿ, ಹೆಂಗಿರ್ತದೆ ಜರ್ನಿ ಮುಂದೆ ನೋಡೋಣ ಬನ್ನಿ ವೀಕ್ಷಕರೇ. ಹನುಮಾನ್ ಸರ್ಕಲ್ ಹೆಸರು, ಹನುಮಾನ್ ಸರ್ಕಲ್ ರೈಲ್ವೆ ಸ್ಟೇಷನ್ ಹೆಸರು. ಜಸ್ಟ್ ಗುಂಟ್ಕಲ್ ಆದ ತಕ್ಷಣವೇ ಇದು ಅದು ನೋಡ್ರಿ ರೈಲ್ವೆ ಸ್ಟೇಷನ್ ಕಾಣ್ತಾ ಇರ್ಬೋದು. ಇವಾಗ ಅನಂತಪುರ ರೈಲ್ವೆ ಸ್ಟೇಷನ್ ನಾವು ಎಂಟ್ರ್ ಆಗ್ತಾಯಿದ್ದೀವಿ. ಇಲ್ಲಿ ಬರೋ ಟೈಮ 11:38 ಇತ್ತು. ನೀವು ಕಾಣಿಸ್ತಾ ಇರ್ಬೋದು 1:08ರಿಂದ 10 ನಿಮಿಷ ಡಿಲೇ ಆಗಿದೆ. ಸೊ ಇಲ್ಲೊಂದು 2 ನಿಮಿಷ ಹಾಲ್ಟ್ ಇದೆ.
ಅಲ್ಲಿ ಇಡ್ಲಿ ತೊಗೋಬೇಕಂದ್ರೆ ಏನಾಯಿತು, ಯಾವುದೋ ಒಂದು ರೀಸನ್ಗೆ ತೊಗೊಳಕ್ಕಾಗಲಿಲ್ಲ. ಸೊ ಮತ್ತು ನಿಮಗೆ ತೋರಿಸಿದ್ದೀನಿ 60 ರೂಪಾಯಿಗಂತೆ 2 ಇಡ್ಲಿ 2 ವಡೆ ಅಥವಾ 3 ಇಡ್ಲಿ 1 ವಡೆ. ನೋಡೋಣ ಇಲ್ಲಿ ಏನಾದರೂ ಸಿಗುತ್ತೇನೋ ಅಂತ. ಒಂದು 2 ನಿಮಿಷ ಹಾಲ್ಟ್ ನಂತರ ಅನಂತಪುರ ರೈಲ್ವೆ ಸ್ಟೇಷನಿಂದ ಬಿಟ್ಟಿದ್ದಾರೆ. ನೆಕ್ಸ್ಟ್ ಬರೋದ ಧರ್ಮಾವರಂ ಜಂಕ್ಷನ್. ಟ್ರೈನಿಗೆ ನೋಡಿರಿ, ಕಲಬುರಗಿಯಿಂದ ನಾವು ರಾಮೇಶ್ವರಂ ಅದು ಹೋಗೋಕ್ಕೆ ಬೆಸ್ಟ್ ಟ್ರೈನ್ ಅದ. ಅಂದರೆ ಮಧುರೈ ತನಕ ಹೋಗ್ಬೋದು. ಕಲಬುರಗಿಯಿಂದ ಬೆಳಿಗ್ಗೆ 5:40 ಬಿಡುತ್ತೆ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ 3:30ಗೆ 3:35 ಮಧುರೈ ಕೊಟ್ಟಿದ್ದಾರೆ. ಸೊ ಮಧುರೈಯಿಂದ ಅರೌಂಡ್ ಒಂದು 200 ಕಿಲೋಮೀಟ್ರ್ ಆಗೋದು. ಮಧುರೈಯಿಂದ ಒಂದು ಅರೌಂಡ್ 200 ಕಿಲೋಮೀಟ್ರ್ ಆಗುತ್ತೆ ರಾಮೇಶ್ವರಂ. ಸೊ ಮಧುರೈ ತನಕ ಹೋಗಿ ಆರಾಮಾಗಿ ಅಲ್ಲಿಂದ ನೀವು ರಾಮೇಶ್ವರಂ ಸೊ ಎಲ್ಲ ನೋಡ್ಬೋದು. ಮಧುರೈ ಮೀನಾಕ್ಷಿ ಟೆಂಪಲ್ ದೇವಸ್ಥಾನ. ಮಧುರೈ ತನಕ ಹೋಗಿ ಆರಾಮ್ ಪ್ಲ್ಯಾನ್ ಮಾಡ್ಬೋದು. ಒಂದು 4-5 ಡೇಸ್ ಅಂದರೆ ಲೋಕಲ್ ನೋಡ್ಬೋದು. ಅಂದರೆ ಮಧುರೈ ಮೀನಾಕ್ಷಿ ಟೆಂಪಲ್ ಇದೆ, ಮತ್ತು ಅಲ್ಲಿಂದ ರಾಮೇಶ್ವರಂ ಹೋಗ್ಬೋದು. ಟೈಮ್ ಇದ್ದರೆ ಅಲ್ಲಿಂದ ನೀವು ಕನ್ಯಾಕುಮಾರಿನೂ ಹೋಗ್ಬೋದು ವೀಕ್ಷಕರ. ಒಂದು ಕಲಬುರಗಿಯಿಂದ ಆರಾಮಾಗಿ ಒಂದು 22 ಅವರ್ ಜರ್ನಿ ಕೊಟ್ಟಿದ್ದಾರೆ. ಮಾಡ್ಬೋದು. ನಾನು ಹೋಗಿದ್ದೆ ಒಂದು 3 ಇಯರ್ಸ್ ಬ್ಯಾಕ್ ಏನೋ ಹೋಗಿದ್ದೆ. ಅವಾಗೇನೋ ಬ್ಲಾಗ್ ಮಾಡ್ತಾ ಇರಲಿಲ್ಲ. ಇದೇ ಟ್ರೈನಿಗೆ ಹೋಗಿದ್ವಿ ಫ್ಯಾಮಿಲಿ. ಸೊ ಮಾರ್ನಿಂಗ್ 5:40ಗೆ ನಿಂತಾಯಿದ್ದು. ಸೊ ಆಗುತ್ತೆ. ಪ್ಯಾಂಟ್ರಿಯಿಂದ ಬಿಸಿ ಬಿಸಿ ವೆಜ್ ಬಿರಿಯಾನಿ ಸೇಲ್ ಮಾಡ್ತಾಯಿದ್ರು. 80 ರೂಪಾಯಿ ಕೊಟ್ಟಿದ್ದೀನಿ. ವಿತ್ ಪಿಕ್ಕಲ್ ಕೊಟ್ಟಿದ್ದಾರೆ. ನೋಡೋಣ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನಿಮಗೆ ತಿಳಿಸ್ತೀನಿ. ವೀಕ್ಷಕರೇ, ಇವಾಗ 4-5 ನಿಮಿಷ ಆಗ್ತಾಯಿದೆ. ನಾವು ಪಾಕಲ ಜಂಕ್ಷನ್ ಅಂತ ಬಂದಿದ್ದೀವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ನಮ್ಮ ಟ್ರೈನ್ನ ನಾಗರ್ ಮುಂಬೈ. ಅಲ್ಲಿ ಇಂಜನ್ ಚೇಂಜ್ ಆಗ್ತದಂತ ಒಂದು 20 ನಿಮಿಷ ಹಾಲ್ಟ್ ಇದೆ. ಬಟ್ ನಾವು 15-20 ನಿಮಿಷ ಆಯಿತು ಬಂದು. ನೋಡ್ಬೇಕು ಎಷ್ಟು ಗಂಟೆ ಬಿಡ್ತಾರೋ. 4:20 ನಿಮಿಷಕ್ಕೆ ಬಿಡ್ಬೋದ. ನಿಮಗೆಲ್ಲ ಸ್ನ್ಯಾಕ್ಸ್ ಬ್ರೇಕ್ಫಾಸ್ಟ್ ಸಿಗ್ತದೆ. ಸೊ ಈ ಕಡೆಯಿಂದ ಈ ಕಡೆ ಹೋಗುತ್ತೆ. ಬನ್ನಿ ನೋಡ್ರಿ, ಇದನ್ನು ರಿಕನ್ಸ್ಟ್ರಕ್ಷನ್ ಆಗ್ತಾಯಿದೆ. 4:20 ನಿಮಿಷ ಹೊರಡೋ ಟೈಮ್ ಕೊಟ್ಟಾರ. ನಾವು ಆಲ್ರೆಡಿ ಬಂದು 15-20 ನಿಮಿಷ ಆಯಿತು. ಸೊ ನೋಡೋಣ ಎಷ್ಟು ಗಂಟೆಗೆ ಹೊರಡುತ್ತೆ. ಇವಾಗ ಲೊಕೊಮೋಟಿವ್ ಹೋಗಿದೆ ಅಲ್ಲಿ, ನಿಮಗೆ ಕಾಣಿಸ್ತಾ ಇರ್ಬೋದು. ಸೊ ಚೇಂಜ್ ಆಗ್ತಾಯಿದೆ. ಈ ಟ್ರೈನ್ ಬಗ್ಗೆ ಹೇಳ್ಬೇಕಂದ್ರೆ ಟ್ರೈನ್ ನಂಬರ್ ಬಂದುಬಿಟ್ಟು 16339. ಟ್ರೈನ್ ನಂಬರ್ 16339 ನಾಗರ್ಕೋಯಿಲ್ ಎಕ್ಸ್ಪ್ರೆಸ್. ಇದು CSMT ಮುಂಬೈಯಿಂದ ಹೊರಟು ದಾದರ್, ಥಾಣೆ, ಕಲ್ಯಾಣ್, ಕರ್ಜತ್, ಪುಣೆ, ದೌಂಡ್, ಕುರುವಾಡಿ, ಸೋಲಾಪುರ, ಕಲಬುರಗಿ, ಶಹಾಬಾದ್, ವಾಡಿ, ನಲ್ವಾರ್, ಯಾದಗಿರ್, ರಾಯಚೂರು, ಮಂತ್ರಾಲಯ ಈ ಮೂಲಕವಾಗಿ ನಾಗರ್ಕೋಯಿಲ್ಗೆ ಹೊರಡುತ್ತೆ. ಸೊ ಇವಾಗ ಪಾಕಲ ಜಂಕ್ಷನಲ್ಲಿ ಬಂದಿದ್ದೀವಿ. ನೆಕ್ಸ್ಟ್ ಚಿತ್ತೂರಿದೆ. ಚಿತ್ತೂರು, ಕಟ್ಪಾಡಿ ಈ ಮುಖಾಂತರ ನಾಳೆ ಬೆಳಿಗ್ಗೆ ನಾಗರ್ಕೋಯಿಲ್ಗೆ 9:45 ನಿಮಿಷಕ್ಕೆ ಮುಟ್ಟೋ ಟೈಮ್ ಕೊಟ್ಟಿದ್ದಾರೆ. ಇವಾಗ ಲೊಕೊಮೋಟಿವ್ ಚೇಂಜ್ ಮಾಡ್ತಾಯಿದ್ದಾರೆ. ನೋಡೋಣ ಯಾವ ಥರ ನಡೀತದೆ. ನೋಡಿರಿ, ಮೊದಲನೇ ಪ್ಲ್ಯಾಟ್ಫಾರ್ಮ್ಯಾಗ ನಮ್ಮ ಟ್ರೈನ್ ನಿಂತಿದೆ. ನೀವೇನಾದ್ರು ಈ ಟ್ರೈನಿಗೆ ಬರ್ಬೇಕಂದ್ರೆ ಮಧುರೈಗೆ ಅದು ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ರೆ ಈ ಟ್ರೈನಿಗೆ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ನೋಡಿ, ಇವಾಗ ಹಿಂದೆ ಬಂದ್ವಿ. ಲೊಕೊಮೋಟಿವ್ನ ಚೇಂಜ್ ಮಾಡ್ತಾಯಿದ್ದಾರೆ ಬ್ಯಾಕ್ ಸೈಡಲ್ಲಿ, ರಿವರ್ಸಲಲ್ಲಿ. ಸೊ ಇಲ್ಲಿ 20 ನಿಮಿಷ ಟೈಮ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಆಲ್ 15-20 ನಿಮಿಷ ಮುಂಚೆನೇ ಬಂತು. ಸೊ ಒಂದು 40 ಮಿನಿಟ್ಸ್ ಅನ್ಕೋತೀವಿ. ನೋಡಿರಿ, ಈ ಥರ ಇದೆ ಪಾಕಲ ಜಂಕ್ಷನ್. ನಾನು ಮೊದಲು ಒಂದು ಸರಿ ತೋರಿಸಿದ್ದೆ ಬೀದರ್ ರಾಯಚೂರಲ್ಲಿ ಲೊಕೊಮೋಟಿವ್ ಹೇಗೆ ಚೇಂಜ್ ಮಾಡ್ತಾರಂತ. ಸೊ ನೋಡ್ಬೋದು. ಜಾಸ್ತಿ ಟೈಮ್ ಇಲ್ಲ, ಇನ್ನೊಂದು 15 ನಿಮಿಷ ಇದೆ. ನಮ್ಮದು ಪೂರ ಹಿಂದೆ ಇದೆ. ನೋಡೋಣ ಬರ್ರಿ. ಜಾಯಿಂಟ್ ಮಾಡ್ತಾ ಇದ್ದಾರೆ ಇವಾಗ ಲೊಕೊಮೋಟಿವ್. ಸೊ ನೋಡ್ರಿ, ನಾವು ಹೋಗೋಣ. ಮತ್ತು ಟೈಮ್ ಜಾಸ್ತಿ ಇರಲ್ಲ. ನಿಮಗೆ ಕಾಣಿಸ್ತಾ ಇರ್ಬೋದು ನಾಗರ್ಕೋಯಿಲ್ ಮುಂಬೈ CSMT 16339 ನಾಗರ್ಕೋಯಿಲ್ ಎಕ್ಸ್ಪ್ರೆಸ್. ಈ ಟ್ರೈನ್ಗೆ ಟೋಟಲ್ 5 3 AC ಕೋಚ್ ಇದೆ, 4 ಜನರಲ್ ಇದೆ, 1 2 AC ಇದೆ, ಮತ್ತು ಸ್ಲೀಪರ್ ಕ್ಲಾಸ್ ಬಂದುಬಿಟ್ಟು 7 ಇದೆ ವೀಕ್ಷಕರೇ. ಮತ್ತು ಪ್ಯಾಂಟ್ರಿ ಕಾರ್ ಕೂಡ ಇದೆ. ಕ್ಷಮೆ ಇರಲಿ, ಹೊಸ ಮೈಕ್ ಇದೆ, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆಗ್ತಾ ಇಲ್ಲ. ಸೊ ಸ್ವಲ್ಪ ಸೆಟ್ ಆದ್ಮೇಲೆ ಸರಿ ಹೋಗುತ್ತೆ ಅಂತ ಅನ್ಕೋತೀನಿ. ನಾನು ಟ್ರಾವೆಲ್ ಮಾಡ್ತಾ ಇರೋದು ಕಲಬುರಗಿಯಿಂದ ಕಟ್ಪಾಡಿವರೆಗೆ ಅಷ್ಟೇ. ಸೊ ಎಲ್ಲ ಇನ್ಫಾರ್ಮೇಷನ್ ನಾಗರ್ಕೋಯಿಲ್ವರೆಗೆ ಕೊಡ್ತಾ ಇದ್ದೀನಿ. ಈ ಟ್ರೈನ್ ಬಿಟ್ಟರೆ ಕಲಬುರಗಿಯಿಂದ ಇನ್ನೊಂದಿದೆ 16381 ಕನ್ಯಾಕುಮಾರಿ ಎಕ್ಸ್ಪ್ರೆಸ್ ಅಂತ. ಇವಾಗ ಅದನ್ನು ಇಲ್ಲಿ ಪಾಕಲ ಜಂಕ್ಷನಲ್ಲಿ ಇವಾಗ ಬರ್ತಾಯಿದೆ, ಅನೌನ್ಸ್ ಮಾಡ್ತಾ ಇದ್ದಾರೆ. 3ನೇ ಪ್ಲ್ಯಾಟ್ಫಾರ್ಮ್ ಬರ್ತಾಯಿದೆ ಅಂತ.
ಸೊ ಅದು ಬಂದುಬಿಟ್ಟು ಪುಣೆಯಿಂದ ಬರುತ್ತೆ ಕಲಬುರಗಿಗೆ ಬೆಳಗಿನ ಜಾವ 4:52 ಬರುತ್ತೆ, 3 ನಿಮಿಷ ಹಾಲ್ಟ್ ಇದೆ. 4:50 ಕಲಬುರಗಿಯಿಂದ ಬಿಡೋ ಟೈಮ್ ಕೊಟ್ಟಿದ್ದಾರೆ. ಅದು ಕನ್ಯಾಕುಮಾರಿವರೆಗೆ ಇದೆ. ಅದೂ ಕೂಡ ನಾಗರ್ಕೋಯಿಲ್ ಮೇಲಿಂದನೇ ಹೋಗುತ್ತೆ. ಜಂಕ್ಷನ್ ಬಂದುಬಿಟ್ಟು ಕನ್ಯಾಕುಮಾರಿಗಿಂತ ಮುಂಚೆನೇ ಇದೆಲ್ಲ ಹತ್ತಿರನೇ ಇದೆ. ಸೊ ಅದು ಕೂಡ ಹೋಗುತ್ತೆ. ಬಟ್ ಇದು ಬಂದುಬಿಟ್ಟು 16381 ಕನ್ಯಾಕುಮಾರಿ ಎಕ್ಸ್ಪ್ರೆಸ್ ಬಂದುಬಿಟ್ಟು ಮಧುರೈ ಮೇಲೆ ಹೋಗೋಲ್ಲ ವೀಕ್ಷಕರ. ಸೊ ಇದೂ ಗುಲ್ಬರ್ಗದಿಂದನೇ ಬರುತ್ತೆ, ಕಲಬುರಗಿಯಿಂದನೇ ಬರುತ್ತೆ ವೀಕ್ಷಕರ. ಸೊ ಬರ್ತಾಯಿದೆ, ನೋಡೋಣ, ಸಾಧ್ಯವಾದರೆ ತೋರಿಸೋಣ. ಅದನ್ನು ಇವತ್ತು ಬೆಳಿಗ್ಗೆನೇ ಬಿಟ್ಟಿದೆ. ಇವಾಗ ನಮ್ಮದೆಲ್ಲ ಇಂಜನ್ ಹಚ್ಚಿದ್ದಾರೆ, ಹೊಡೆದ್ರೆ ತೋರ್ಸೋಕ್ಕಾಗಲ್ಲ. ಒಂದು ವೇಳೆ ಇದ್ದರೆ ನಾನು ತೋರಿಸ್ತೀನಿ ವೀಕ್ಷಕರೇ. ಬರ್ತದೆ ನೋಡಿರಿ ಕನ್ಯಾಕುಮಾರಿ ಎಕ್ಸ್ಪ್ರೆಸ್. ಇದು ಕೂಡ ಕಲಬುರಗಿಯಿಂದ ಬೆಳಿಗ್ಗೆ 4:52 ಬರ್ತದೆ. ಅಲ್ಲಿಂದ ಹೊರಡೋ ಟೈಮ್ 4:55. ಸೊ ಇದು ನೋಡಿರಿ ಕನ್ಯಾಕುಮಾರಿ ಎಕ್ಸ್ಪ್ರೆಸ್ ಪುಣೆಯಿಂದ ಬರುತ್ತೆ. ಸೊ ಇದು ಕೂಡ ನಾಗರ್ಕೋಯಿಲ್ಗೆ ಹೋಗುತ್ತೆ, ನೋಡ್ಬೋದು. ಬಟ್ ಮಧುರೈಗೆ ಹೋಗಲ್ಲ, ಇದು ಕೊಯಂಬತ್ತೂರು ರೂಟಿಂದ ಹೋಗುತ್ತೆ ವೀಕ್ಷಕರೇ. ಬರ್ರಿ, ನಾವು ಹೊರಡುವ ನಾಗರ್ಕೋಯಿಲ್ ಎಕ್ಸ್ಪ್ರೆಸ್ ರೆಡಿಯಾಗಿ ನಿಂತದ. ನಮ್ಮ ಬೋಗಿ ಹತ್ರ ಹೋಗೋಣ. 4:15 ಆಯಿತು, ಇನ್ನೂ ನಾವು ಹೊರಡುವ ನಾಗರ್ಕೋಯಿಲ್ ಎಕ್ಸ್ಪ್ರೆಸ್ ಇನ್ನೂ ಬಿಟ್ಟಿಲ್ಲ. ಸೊ ಕನ್ಯಾಕುಮಾರಿ ಎಕ್ಸ್ಪ್ರೆಸ್ ಬಂದಿದೆಯಲ್ಲ, ಸೊ ಅದು ಬಿಟ್ಟಿದ ಮೇಲೆ ಬಿಡುತ್ತಂತ ನೋಡೋಣ. 5:07 ನಮ್ಮ ಟ್ರೈನ್ ಹೊರಟಿದೆ ನೋಡಿರಿ ಬಾಕಲ ಜಂಕ್ಷನಿಂದ. ಆ ಟ್ರೈನ್ ಹೋದ್ಮೇಲೆ ಈ ಟ್ರೈನ್ ಬಿಟ್ಟಿದ್ದಾರೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಇದು ಮಸ್ತ್ ದೊಡ್ಡದದ ರೀ ಪಾಕಲ ಜಂಕ್ಷನ್ ರೈಲ್ವೆ ಸ್ಟೇಷನ್. ಸೊ ಎಕ್ಸಿಟ್ ಎಂಟ್ರಿ ಎಲ್ಲ ಆ ಕಡೆ ಲೆಫ್ಟ್ ಸೈಡಲ್ಲಿದೆ ನೋಡಿರಿ. ಸೂರ್ಯ ಮಸ್ತ್ ಕಾಣಿಸ್ತದೆ. 16339 ನಾಗರ್ಕೋಯಿಲ್ ಎಕ್ಸ್ಪ್ರೆಸ್ ಕಲಬುರಗಿಯಿಂದ ವಾರದಲ್ಲಿ 4 ದಿವಸ ಈ ಟ್ರೈನ್ ಹೊರಡುತ್ತೆ ವೀಕ್ಷಕರೇ. ರವಿವಾರ, ಬುಧವಾರ, ಗುರುವಾರ, ಶುಕ್ರವಾರ. ಇದಕ್ಕೆ ಬಿಟ್ಟು ಇನ್ನೊಂದು ಟ್ರೈನ್ ಇದೆ 16351 ನಾಗರ್ಕೋಯಿಲ್ ಎಕ್ಸ್ಪ್ರೆಸ್. ಮಂಗಳವಾರ ಮತ್ತು ಶನಿವಾರ ಹೊರಡುತ್ತೆ. ರೂಟ್ ಸ್ವಲ್ಪ ಚೇಂಜ್ ಇದೆ, ಬಟ್ ಮಧುರೈ ಮೇಲಿಂದನೇ ಹೋಗುತ್ತೆ ವೀಕ್ಷಕರ. ನೆಕ್ಸ್ಟ್ ಚಿತ್ತೂರು ಬರ್ತಾ ಇದೆ. ಚಿತ್ತೂರು ಬರೋ ಟೈಮ್ ಬಂದುಬಿಟ್ಟು 4:58 ಇದೆ. 2 ನಿಮಿಷ ಹಾಲ್ಟ್ ಇದೆ. ಚಿತ್ತೂರು ಆದಮೇಲೆ ಕಾಟ್ಪಾಡಿ ಜಂಕ್ಷನ್ ಬರುತ್ತೆ. ಸೊ ನಾವು ಇವತ್ತು ಕಾಟ್ಪಾಡಿ ಜಂಕ್ಷನ್ವರೆಗೆ ನಾವು ಟ್ರಾವೆಲ್ ಮಾಡ್ತಾಯಿದ್ದೀವಿ. ಐದಾಗಿ 32 ನಾವು ಚಿತ್ತೂರು ಸಿಟಿನ ಎಂಟರ್ ಆಗಿರ್ತಿದ್ದೀವಿ. ಸೊ ಚಿತ್ತೂರು ರೈಲ್ವೆ ಸ್ಟೇಷನ್ಗೆ ಬರೋ ಟೈಮ್ ಬಂದುಬಿಟ್ಟು 4:58 ಕೊಟ್ಟಾರ. ಒಂದು 34 ನಿಮಿಷ ಡಿಲೇ ಆಗಿ ರೀಚ್ ಆಗ್ತಾಯಿದ್ದೀವಿ. ಸೊ ಆ ಕಡೆ ಬರ್ತದೆ ಪ್ಲ್ಯಾಟ್ಫಾರ್ಮು, ಪ್ಯಾಸೆಂಜರ್ ಇಳಿತಾ ಇದ್ದಾರೆ ಅಂತ ನಾನು ಈ ಕಡೆಯಿಂದ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ 2 ನಿಮಿಷ ಹಾಲ್ಟ್ ಮಾಡಿಬಿಟ್ಟು ಚಿತ್ತೂರು ರೈಲ್ವೆ ಸ್ಟೇಷನಿಂದ ನಾವು ಹೊರಡ್ತಾ ಇರೋ ನಾಗರ್ಕೋಯಿಲ್ ಎಕ್ಸ್ಪ್ರೆಸ್ ಬಿಟ್ಟಿದೆ. ಟ್ರೈನ್ ನಂಬರ್ ಬಂದುಬಿಟ್ಟು 16339. ನಿಮಗೆ ಕಾಣಿಸ್ತಾ ಇರ್ಬೋದು ಚಿತ್ತೂರು ರೈಲ್ವೆ ಸ್ಟೇಷನಿಂದ ಹೊರಡ್ತಾ ಇದ್ದೀವಿ. ನೆಕ್ಸ್ಟ್ ಸ್ಟೇಷನ್ ಬಂದುಬಿಟ್ಟು ಕಾಟ್ಪಾಡಿ ಜಂಕ್ಷನ್. ಸೊ ನಮ್ಮ ಜರ್ನಿ ಕಲಬುರಗಿಯಿಂದ ಕಾಟ್ಪಾಡಿ ಜಂಕ್ಷನ್ವರೆಗೆ ಮಾತ್ರ ಇದೆ ನಾಗರ್ಕೋಯಿಲ್ ಎಕ್ಸ್ಪ್ರೆಸ್ ಟ್ರೈನಲ್ಲಿ 16339. ಸೊ ವೀಕ್ಷಕರೇ, ನಿಮ್ಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಕೂಡ ಮಾಡಿರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ.
ಸೊ ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಸಿಗೋಣ ಮುಂದಿನ ಇನ್ನೊಂದು ಹೊಸ ವ್ಲಾಗಲ್ಲಿ.